ಡೈರಿ ಎಷ್ಟು ಚೆನ್ನಾಗಿದೆ ಅಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ಮಮ್ಮಿ ಪಪ್ಪನ ಎಷ್ಟು ಇಷ್ಟಪಡ್ತಾರೆ ಅಂತ. ಆಮೇಲೆ ಪಪ್ಪನೂ ಅಷ್ಟೇ ಮಮ್ಮಿನ ಎಷ್ಟು ಇಷ್ಟಪಡ್ತಾರೆ ಅಲ್ವಾ. ಮುಂಚು ಅಂದ್ರು ಶಕುಂತಲ ಅಜ್ಜಿ ಎಷ್ಟು ಬ್ಯಾಡ್ ಅಲ್ವಾ. ಪಪ್ಪ ಅಮ್ಮ ಹಿಂಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ಪಪ್ಪ ಇನ್ನೂ ಮನೆಯಲ್ಲೇ ಇಟ್ಕೊಂಡಿದ್ದಾರೆ? ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ ಅಲ್ವಾ ಅವರಿಂದ. ಅಪ್ಪು ಈ ತರ ಎಲ್ಲ ಅಮ್ಮ ಮುಂದೆ ಮಾತಾಡ್ಬೇಡ, ಆಮೇಲೆ ನಾವು ಡೈರಿ ಓದಿದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಪಪ್ಪ ಏನೇ ಮಾಡಿದ್ರೇನು ಎಲ್ಲ ಯೋಚನೆ ಮಾಡಿರ್ತಾರೆ. ಪಪ್ಪನ್ಗಿಂತ ನಮ್ಗೇನು ಗೊತ್ತು ಜಾಸ್ತಿ. ಅಂದ್ಮೇಲೆ ಆತರ ನಾವು ಮಾತಾಡ್ಬಾರ್ದಲ್ಲ, ಸುಮ್ಮನೆ ಇರ್ಬೇಕು ತಾನೆ ನಾವು. ಹೌದು, ಆದ್ರೂ ಪಪ್ಪಂಗೆ ಆಗಿದ್ದನ್ನು ಓದ್ತಾ ಇದ್ರೆ ತುಂಬಾ ಬೇಜಾರಾಯ್ತು. ಅದಕ್ಕೆ ಪಪ್ಪ ಯಾವಾಗ್ಲೂ ಹೇಳೋದು ಇನ್ನೊಬ್ಬರನ್ನ ಅಷ್ಟು ಬೇಗ ಜಡ್ಜ್ ಮಾಡಬಾರ್ದು ಅಂತ. ಮಮ್ಮಿ ಡೈರಿನ ಪಪ್ಪಂಗೆ ಕೊಡ್ಬೇಕು ಇದನ್ನ ಓದಿ ಅಂತ. ಅವ್ರು ಎಷ್ಟು ಫೀಲ್ ಮಾಡ್ಕೋತಾರೋ, ಅವರೆಷ್ಟು ಪಪ್ಪನ ಲವ್ ಮಾಡ್ತಾ ಇದ್ರು, ಇಷ್ಟಪಡ್ತಾ ಇದ್ರು ಅಂತ ಗೊತ್ತಾಗ್ಬೇಕಲ್ವಾ. ಹೌದು ಅಪ್ಪು, ನೀನ್ ಹೇಳಿದ್ ಸರಿನೇ. ಆದ್ರೆ ನಾವು ಡೈರಿ ಓದಿದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಸರಿ, ಹಂಗಾದ್ರೆ ಈಗ ಮಮ್ಮಿ ಡೈರಿನ ಪಪ್ಪ ಓದೋ ತರ ನೋಡಿ, ನಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ನಾವು ಅಚೀವ್ ಮಾಡಬೇಕಾದ್ರೆ ಸಾಕಷ್ಟಿದೆ. ಸೊ ಆದಷ್ಟು ಬೇಗ ನಿಮ್ಮ ಕೆಲಸಗಳನ್ನ ಮಾಡಿ. ಆಮೇಲೆ ಇನ್ನೊಂದು, ಒಂದಷ್ಟು ಇನ್ವೆಂಟ್ರಿಗಳಲ್ಲಿ ಮಿಸ್ಮ್ಯಾಚ್ ಆಗ್ತಿದೆ. ಅದು ಎಂಟ್ರಿ ಸರಿ ಇಲ್ವೋ ಅಥವಾ ಡಿಸ್ಪ್ಯಾಚಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಕ್ರಾಸ್ ಚೆಕ್ ಮಾಡಿ ಆದಷ್ಟು ಬೇಗ ರಿಪೋರ್ಟ್ ಕೊಡಿ. ಓಕೆ ಓಕೆ ಸರ್. ಸ್ಟಾಪ್. ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಕ್ವಶನ್ ಮೇಲೆ ಕ್ವಶನ್ ಕೇಳಬೇಡ. ಆಫೀಸಲ್ಲಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಮುಗಿದ ತಕ್ಷಣ ಮನೆಗೆ ಬರ್ತೀನಿ. ಎಷ್ಟೊತ್ತು ಮುಗಿತೆ ಅಂತ ಹೇಗೆ ಹೇಳೋದು? ನೋಡೆ, ಒಂದು ವಿಷಯ ತಿಳ್ಕೊಂಬಿಡು, ನಾವು ಕಪ್ಪೆ ಥರ ದುಡಿದ್ರೇನೆ ಕುದುರೆ ಥರ ಜೀವನ ಮಾಡೋಕ್ಕಾಗತ್ತೆ. ಡೈಲಾಗ್ಸ್ ಹಾಕೊಂಡು ಆಯ್ತು, ಬರ್ತೀನಿ ಬಿಡು, ಬೇಗ ಬರ್ತೀನಿ. ಓಕೆ ಓಕೆ ಗೆಳೆಯ, ಹೋಮ್ ಮಿನಿಸ್ಟರ್ ಕಾಲ್ ಮಾಡಾಯ್ತು. ನೆಕ್ಸ್ಟ್ ಕಾಲ್ ಬರೋಷ್ಟು ಮನೇಲಿ ಇರಬೇಕು. ಬಾಯ್. ಕೂತ್ಕೊಳ್ಳೋ, ಕೆಲಸ ಮಾಡೋ ಒಂದು. ಅಲ್ಲ ಕಣೋ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ತಾನೆ, ನೀನು ಕೆಲಸ ಮಾಡ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು. ಅವಳು ಹೆಂಗೆ ಅಂತ ನಿಂಗೆ ಗೊತ್ತು. ಮೊದಲು ಕೆಲಸ ಮಾಡ. ಒಂದು ನಿಮಿಷ ಬಂದೆ. ಏನಪ್ಪ ಅರ್ಥ? ನಿಮ್ಮಣ್ಣ ನನ್ನ ಕಷ್ಟ ಅರ್ಥನೇ ಮಾಡ್ಕೊಳಲ್ವಲ್ಲೋ. ಇಲ್ಲಿ ಇವನ್ ರೂಪ್ತಾನೆ, ಮನೇಲಿ ಅವಳು ರೂಪ್ತಾಳೆ. ನಂದು ಒಂದು ಜೀವನನ. ಏನಾಯ್ತು ಆನಂದ್ ಬ್ರೋ? ಓಹ್, ತಮಗೇನು ಗೊತ್ತಿಲ್ಲ. ಸಾಕಾಗಿ ನಾಟಕ ಆಡ್ತೀಯ ಕಣ. ಕಣ, ನಿಮ್ಮ ಅಣ್ಣನ ಬಗ್ಗೆ ನನಗೊಂದು ಅರ್ಥ ಆಗ್ತಿಲ್ಲಪ್ಪ. ಮದುವೆ ಮುಂಚೆನೂ ಹಿಂಗೆ ಇದ್ದ, ಮದುವೆ ಆಯಿತು, ಮಕ್ಕಳಾಯಿತು, ಈಗಲೂ ಹಂಗೆ ಇದ್ದಾನಲ್ಲೋ. ಅವನು ಟೈಮ್ ಸರಿಗೆ ಹೋಗಲ್ಲ, ನನಗೂ ಹೋಗಕ್ಕೆ ಬಿಡಲ್ಲ. ಆನಂದ್ ಬ್ರೋ, ಬಿಗ್ ಬ್ರೋ ಹಾಗೆ ಅಲ್ವಾ? ಅವ್ನು ಮುಂಚೆಯಿಂದ ವರ್ಕಹಾಲಿಕ್. ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದ್ದೆಲ್ಲ. ಓಹ್, ಅಣ್ಣ ತಮ್ಮ ಇಬ್ರು ಒಂದೇ ಬಿಡು. ಸರಿಯಾಗಿ ಟ್ಯೂಷನ್ ಮಾಡಿದ್ದಾರೆ ನಿನಗೆ. ಹೌದು ಪಾರ್ಥ, ನೀನು ಹೆಂಡ್ತಿ ನಿನ್ನೇನು ಕೇಳಲ್ವಾ? ಕ್ಲಾಸ್ ತಗೊಳಲ್ವಾ? ಕೇಳ್ತಾರೆ ಆನಂದ್ ಬ್ರೋ. ಕೇಳಿಲ್ಲ ಅಂದ್ರೆ ಹೆಂಡ್ತಿರ್ ಕುಲಕ್ಕೆ ಅವಮಾನ ಅಲ್ವಾ? ಕೇಳದೆ ಇರ್ತಾರ? ಅವ್ರು ಕೇಳೋದು ಕೇಳ್ತಿರ್ತಾರೆ, ನಾವು ಮಾಡೋದು ಮಾಡ್ತಾನೆ ಇರಬೇಕು. ಪಾರ್ಥ, ಈ ಸಂಸಾರ ಅನ್ನೋ ಸರ್ಕಸಲ್ಲಿ ನಾವೆಲ್ಲ ಒಂಥರ ಜೋಕರ್ಗಳಿದ್ದಂಗೆ ಕಣ. ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಸರಿ, ದುಃಖದಲ್ಲಿ ತೋರಿಸ್ಕೋಬಾರ್ದಮ್ಮ, ನಗ್ತಾ ಇರ್ಬೇಕು. ಅಯ್ಯೋ, ಏನ್ರ ಇಷ್ಟೊಂದು ನಗ್ತಾ ಇದ್ದಾರೆ ಇಬ್ರು? ಅದೇ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಪ್ಪ, ಗುಣಗಾನ ಮಾಡ್ತಾ ಇದ್ದೆ ನನ್ನ ಬಗ್ಗೆ. ಅಯ್ಯೋ, ಎಷ್ಟಿದೆ ಗೊತ್ತಾ? ಮಮ್ಮಿ ಪ್ಲೀಸ್ ಮಮ್ಮಿ. ಇಲ್ಲ ಕಂದ, ಆಗ್ಲೇ ಮಾತಾಡಿದ್ರಲ್ಲ. ಮಮ್ಮಿ ಪ್ಲೀಸ್ ಮಮ್ಮಿ, ಇನ್ನೊಂದ್ಸತಿ ಮಮ್ಮಿ ಪ್ಲೀಸ್ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ. ಸರಿ 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 ಸರ್, ನೀವು ಹೇಳಿದ ಕೆಲಸ ಎಲ್ಲ ಪ್ರೋಸೆಸ್ ಆಗ್ತಾ ಇದೆ. ಇನ್ 2 hours ಅಪ್ಡೇಟ್ ಮಾಡ್ತೀನಿ ಸರ್. ಓಕೆ. ಭೂಮಿಕಾ. ಹಲೋ ಪಪ್ಪ, ಮತ್ತೆ ನಾವೇ ಮಾತಾಡ್ತಿರೋದು. ಮತ್ತೆ ನೀವಾ? ಏನ್ರೋ ಮಾಡ್ತಾ ಇದ್ದೀರಾ? ಊಟ ಮಾಡ್ಲಿಲ್ವಾ? ಇಲ್ಲ ಪಪ್ಪ, ಮಾಡಿಲ್ಲ. ಯಾಕೆ? ನಿಮಗೆ ವೇಟ್ ಮಾಡ್ತಿದೀವಿ. ನಾನು ಹೇಳಿದ್ನಲ್ಲ, ಇವತ್ತು ಪಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಕೆಲಸ ಮುಗಿಸ್ಬರ್ತೀನಿ, ನಿಮ್ಮ ಪಾಡಿಗೆ ನೀವು ಊಟ ಮಾಡಿ.
ಇಲ್ಲ ಪಾಪ, ನೀವು ಬಂದ್ರೇನೆ ನಾವು ಊಟ ಮಾಡೋದು. ನೀವು ಬರೋವರೆಗೂ ನಾವು ಕಾಯ್ತಾನೆ ಇರ್ತೀವಿ ಪಪ್ಪ. ನೀವು ಯಾಕೋ ಬರ್ತಾ ಬರ್ತಾ ಜಾಣ್ ಮಕ್ಳಾಗ್ತಲ್ಲ, ಹಠಮಾರಿಗಳಾಗ್ತಾ ಇದ್ದೀರಾ. ಊಟ ಮಾಡಿ ಮೊದಲು. ಪಾಪ ಪ್ಲೀಸ್ ಮೊದಲು ಬನ್ನಿ, ಆಮೇಲೆ ನಾವು ಊಟ ಮಾಡ್ತೀವಿ. ಸರಿ, ಮಮ್ಮಿ ಫೋನ್ ಕೊಡಿ. ಥ್ಯಾಂಕ್ ಯು. ಹಾಗತ್ತ ಮಾರೆ. ಏನು ಭೂಮಿಕಾ ಅವ್ರದೆಲ್ಲ ಕತೆ? ಇಲ್ಲ, ನಾನು ಇಷ್ಟು ಹೇಳಿದ್ರು ಕೇಳ್ತಿಲ್ಲ, ಹಠ ಮಾಡ್ತಿದ್ದಾರೆ ನೀವು ಬರೋ ತನಕ ಊಟ ಮಾಡಲ್ಲ ಅಂತ. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇಬ್ರು ಸೇರ್ಕೊಂಡು ಒಂದು ಪಾರ್ಟಿ ಹೋಗ್ಬಿಟ್ಟಿದ್ದಾರೆ. ಪ್ಲೀಸ್ 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 ನೀವು ಬೇಗ ಬರೋದಕ್ಕೆ ಟ್ರೈ ಮಾಡಿ. ಸರಿ, ಈಗ ಹೊರಡ್ತೀನಿ. ಓಕೆ, ಥ್ಯಾಂಕ್ ಯು. ಬರ್ತಾರಂತ? ಬರ್ತಿದ್ದಾರೆ. ಅವ್ರು ಬರೋ ತನಕ ನಾನು ಫ್ರೂಟ್ಸ್ ಕಟ್ ಮಾಡ್ಕೊಡ್ತೀನಿ, ಬಾಯಿ ಮುಚ್ಕೊಂಡು ತಿನ್ಬೇಕು, ಇಲ್ಲ ಹಂಗೆ ಹೇಳಂಗಿಲ್ಲ, ಸರಿನಾ? ಅರ್ಥ? ಬಾಸ್ ಹೋದ್ಮೇಲೆ ನಮ್ಗೇನು ಕೆಲಸ? ನಡಿ ಹೋಗೋಣ. ಏಯ್ ಕೂತ್ಕೊಳ್ಳೋ. ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತಾನೆ, ಅವರೆಲ್ಲ ಸರಿಯಾಗಿ ಕೆಲಸ ಮಾಡಿದಾರೋ ಇಲ್ವ ಅಂತ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ, ಆಯ್ತಾ? ನಾನು ಮನೆಗೆ ಹೋಗೋದ್ರೊಳಗಡೆ ಮೇಲ್ ನನಗೆ ಬಂದಿರಬೇಕು. ಫಸ್ಟ್ ಕೆಲಸ ಮುಗಿಸು. ಅಲ್ಲ ನೀನು ಏಯ್ ಕೆಲಸ ಮಾಡ. ಬಾಯ್. ಪಾಪ ಒಂದು ಕೆಲಸ ಮಾಡು, ನೀನೆಲ್ಲ ಕಂಪ್ಲೀಟ್ ಮಾಡಿ ಮೇಲ್ ಮಾಡೋಕ್ಕೆ ಮುಂಚೆ ನನಗೊಂದು ಕಾಪಿ ಕೊಡು, ಚೆಕ್ ಮಾಡ್ತೀನಿ. ಓಕೆನಾ? ಆಮೇಲೆ ನಾನು ಗೆಳೆಯನಿಗೆ ಅಪ್ಡೇಟ್ ಮಾಡ್ತೀನಿ. ಬರಲಾ? ಆನಂದ್ ಬ್ರೋ, ನೀವೆಲ್ಲ ಹೋಗ್ತಾ ಇದ್ದೀರಾ? ನೋಡಿ ಆನಂದ್ ಬ್ರೋ, ನೀವಿಲ್ಲ ಅಂದ್ರೆ ಫುಲ್ ಬೋರ್ ಹೊಡಿಯುತ್ತೆ, ಆಮೇಲೆ ನಾವೆಲ್ಲ ಹೊಟ್ಬಿಡ್ತೀವಿ ಅಷ್ಟೇ. ಪಾರ್ಥ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಕಣ, ಹೋಗ್ಬಿಡಲ್ಲ. ಅಂದರೆ ಇದು ಗೆಳೆಯ ನಿಮ್ಮನ್ನೆಲ್ಲ ನೋಡ್ಕೊಳ್ಳಿ ಅಂತ ನಾನು ಬಿಟ್ಟು ಹೋಗಿದ್ದಾನೆ. ಸೂಪರ್ವಿಷನ್. ಯಾಕಾನಂದ್ ಬ್ರೋ, ಏನಾಯ್ತು? ಏನು ಮಾಡೋದು, ಮನೆಗೆ ಹೋಗ್ಬೇಡ, ಮುಗಿಸ್ಬಿಟ್ಟು ಹೋಗೋಂತೀವನ್ ಅಂತಾನೆ. ಬೇಗ ಬನ್ನಿ ಅಂತ ಅವಳಂತಾಳೆ. ಬಿಸಿ ತುಪ್ಪ ನುಂಗಂಗಿಲ್ಲ, ಬಿಡಂಗಿಲ್ಲ.